ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸೆಂಟ್ರೋ ಅಣ್ಣ, ಅದು ಹುಂಡೈ ಸೆಂಟ್ರೋ ಜಿಂಕಾ? ಹಾಂ, GLS ಅಂತ. ಅದೇ ಜಿಂಕ್ GLS. ಹಾಂ, ಓಕೆ, ಯಾವ್ದು ಮಾಡಲದು? 2009 ಅಣ್ಣ. ಓಕೆ, ಓನರ್ ಎಷ್ಟಾಗಿದೆ ಸರ್? ಎರಡನೇ ಓನರ್ ಗಾಡಿ. ಓಕೆ, ಎಷ್ಟು ಓಡಿದೆ ಗಾಡಿ? ಒಂದು 75,000 ಓಡಿದೆ ಅಣ್ಣ. 75,000 ಬರೀ? ಹಾಂ. ಓಕೆ, ಪ್ಯೂರ್ ಪೆಟ್ರೋಲಾ? ಹಾಂ, ಪ್ಯೂರ್ ಪೆಟ್ರೋಲ್ ಅಣ್ಣ. ಓಕೆ, FC ಎಲ್ಲಿ ಮಟ್ಟ ಇದೆ? ಇನ್ಸೂರೆನ್ಸ್ ಎಲ್ಲ ಮಟ್ಟ ಇದೆ? FC ಫ್ರೆಶ್ ಅಣ್ಣ ಅದು. ಹಾಂ. ಇನ್ಸೂರೆನ್ಸು ಲ್ಯಾಪ್ಸ್ ಆಗೈತಿ. ಇನ್ಸೂರೆನ್ಸ್ ಬೇಕಾದ್ರೆ ಕಟ್ಕೊಡ್ತೀರಿ. ಓಕೆ, ಇನ್ಸೂರೆನ್ಸ್ ಒಂದೇ ಲ್ಯಾಪ್ಸ್ ಆಗಿರೋದು? ಹಾಂ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಮುಂದೆ ಹಿಂದೆ? ಹೊಸವು ಅಣ್ಣ, 4 ಹೊಸವು. ಓಕೆ, ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ. ಓಕೆ, ಈ ಪೆಟ್ರೋಲ್ ಅಂದರೆ ಏನು ಮೈಲೇಜ್ ಬರುತ್ತೆ ಸರ್ ಇದು? ಅಣ್ಣ ಮೈಲೇಜ್ ಏನು ಬರುತ್ತೆ ಗಾಡಿ? 18 ಬರುತ್ತೆ ಅಣ್ಣ. 18? ಹಾಂ. ಓಕೆ, ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋನ ಬರ್ತಾವ? AC ಬರುತ್ತೆ, ಪವರ್ ಸ್ಟೇರಿಂಗ್ 2 ಬರುತ್ತೆ. ಅಲ್ಲ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ 2 ಬರುತ್ತೆ. ಫ್ರಂಟ್ 2 ಪವರ್ ವಿಂಡೋ ಬರ್ತವೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಹಾಂ. ಓಕೆ, ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದೆ ಅಣ್ಣ. ಓಕೆ, ಇಂಜಿನ್ ಹೆಂಗಿದೆ ಕಂಡೀಷನ್ನು? ಚೆನ್ನಾಗಿದೆ ಅಣ್ಣ, ಸ್ಮೂತ್ ಆಗಿದೆ ಇಂಜಿನ್. ಓಕೆ, ಇಂಜಿನ್ ಬಗ್ಗೆ ಏನೋ ಯಾವುದಾದ್ರೂ ಖರ್ಚಿದೆಯಾ? ಅಣ್ಣ ಏನಿಲ್ಲ ಅಣ್ಣ, ಖರ್ಚು ಏನಿಲ್ಲ. ಗಾಡಿ ಚೆನ್ನಾಗಿದೆ, ಎಲ್ಲೂ ತಿಂದಿಲ್ಲ, ರೆಸ್ಟ್ ಹಿಡ್ದಿಲ್ಲ ಗಾಡಿ. ಓಕೆ, ಇವು ಸಸ್ಪೆಷನ್, ಶಾಕ್ ಅಬ್ಸರ್ವ್ ಆ ಥರ ಎಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದೆ ಅಣ್ಣ. ಓಕೆ, ಅಂದ್ರೆ ತಗೊಂಡು ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು ಅಷ್ಟೇ? ಏನು ಖರ್ಚಿಲ್ಲ ಅಣ್ಣ. ಇನ್ಸೂರೆನ್ಸ್ ಒಂದು ಮಾತ್ರ ಡ್ಯೂ ಇದೆ? ಹಾಂ, ಇನ್ಸೂರೆನ್ಸ್ ಬೇಕಾದ್ರೆ ಕಟ್ಕೊಡ್ತೀರಿ, ಬಂದರೆ ಏನೋ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ. ಓಕೆ, ನಿಮ್ಮ ರೇಟಲ್ಲಿ ಬಂದಾಗ ಹೆಚ್ಚು ಕಮ್ಮಿ ಮಾಡಿ ಇನ್ಸೂರೆನ್ಸ್ ಮಾಡಿ ಕೊಡ್ತೀರಾ? ಇನ್ಸೂರೆನ್ಸ್ ಕಟ್ಕೊಡ್ತೀರಿ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಅಣ್ಣ, ಸೀಟ್ ಕವರು ಒಂಚೂರು ಹಿಂದೆದು ಸ್ವಲ್ಪ ಇದಾಗಿದೆ ಅಷ್ಟೇ, ಮುಂದೆ ಚೆನ್ನಾಗಿದೆ. ಸೀಟ್ ಕವರ್ ಒಂದು ಹಾಕ್ಸ್ಕೊಬೇಕು. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಏನಿಲ್ಲ ಅಣ್ಣ, ಸಿಸ್ಟಮ್ ಇದೆ, ಹ್ಞೂ, ನಾರ್ಮಲ್ ಸಿಸ್ಟಮ್ ಇದೆ. ಓಕೆ, ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಗಾಡಿ? ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ. ಓಕೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದಾವ ಒರಿಜಿನಲ್ಲು? ಎಲ್ಲ ಇದೆ ಅಣ್ಣ. ಓಕೆ, ಎಲ್ಲಿರೋದು ಗಾಡಿದು? ಇದು ದೇವನಹಳ್ಳಿ. ಓಕೆ, ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟು? ಹಾಂ ಹಾಂ. ಓಕೆ, ಅಲ್ಲೇ ದೇವನಹಳ್ಳಿನಾ ಇನ್ಯಾವುದಾದ್ರು ಹಳ್ಳಿ ಇದೆಯಾ? ನಂದಿ ಬೆಟ್ಟ ರೋಡು. ಓಕೆ, ದೇವನಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ? 7 ಕಿಲೋಮೀಟ್ರ್ ಆಗುತ್ತೆ ಅಣ್ಣ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? 1.95 ಹೇಳ್ತಾ ಇದ್ದೀರ ಅಣ್ಣ. 1,95,000 ಹೇಳ್ತಾ ಇದ್ದೀರಿ. 1,95,000 ಜಾಸ್ತಿ ಆಗಲಿಲ್ವಾ? ಅಣ್ಣ, ಎರಡನೇ ಒಂದು ಗಾಡಿ 75,000 ಓಡಿರೋದು ಅಣ್ಣ. ಶೋರೂಮ್ ಇದಿದೆ ಅಣ್ಣ ಅದು. ಶೋರೂಮ್ ಇಷ್ಟು ಇದೆಯಾ? ಹಾಂ, ಶೋರೂಮ್ ಇಷ್ಟು ಇದೆ. ಓಕೆ, ಏನು ನೋಡಿ ಏನು ಸ್ವಲ್ಪ ಜಾಸ್ತಿ ಆದಂಗೆ ಅಣ್ಣ, ಗಾಡಿ ಕಂಡೀಷನ್ ಆಗಿರೋದಕ್ಕೆ ಅದೇ ಕೇಳಿರೋದು. ಬಂದು ಗಾಡಿ ಓಡಿಸ್ಲಿ, ಏನೇನು ತೊಂದರೆ ಇದ್ರೆ ನಾನೇ ರೆಡಿ ಮಾಡಿಸ್ಕೊಡ್ತೀನಿ. ನೋಡೋಣ ಸರ್, ಇನ್ನೇನು ಕಡಿಮೆ ಆಗುತ್ತೆ ಹೆಂಗೆ? ಅಣ್ಣ, ಹೆಚ್ಚು ಕಮ್ಮಿ ಆಗುತ್ತೆ. ಇನ್ಸೂರೆನ್ಸ್ ಬೇಕಾದ್ರೆ ಲ್ಯಾಪ್ಸ್ ಆಗಿದೆಯಲ್ಲ, ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಅಣ್ಣ. ಹಾಂ, ಫ್ರೆಶ್ ಇನ್ಸೂರೆನ್ಸ್ ಮಾಡಿಸ್ಕೊಟ್ಟು ಅವ್ರ ಹೆಸರು ಸರ್ಟಿಫಿಕೇಟ್ ಕೊಡ್ತೀನಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿ. ಸರಿ.